ಅವನು ತೆಲುಗಲ್ಲಿ ಮಾತಾಡಿರೋದು ಟೋಟಲ್. ನಮಗೆ ಮೋಸ್ಟ್ಲಿ ಕೆಲವೊಬ್ಬರಿಗೆ ಲೋಕಲ್ ಬಳ್ಳಾರಿ ಅವರಿಗೆ ಕ್ಯಾಚ್ ಆಗುತ್ತೆ ಅದು. ಮತ್ತು ಅವನ ಕೆಟ್ಟ ಪದಗಳೇನು ಬಳಸಿದ್ದಾನಲ್ಲ ಅದರಲ್ಲಿ ಎಲ್ಲ ಕೂಡ ಶ್ರಾಮುಲು ಜಾತಿನ ಬಳಸ್ತಾನೆ ಇರ್ತಾನೆ. ಬಳಸಿ ಆ ಕಮ್ಯುನಿಟಿ ಹುಡುಗರಲ್ಲಿ ಯಾರು ಅವನ ಜೊತೆಯಲ್ಲಿ ಇದ್ರಲ್ಲ ಸರಿಯಾದ ಸಮಯ ಇವಾಗ ಆಗ್ಬಿಟ್ರು ಸಿಗೋದಿಲ್ಲ ಅಂತೇಳಿ ಕೆಟ್ಟ ಶ್ರಾಮುಲು ಹೆಸರು ಜೊತೆ ಕೆಟ್ಟ ಶಬ್ದಗಳನ್ನ ಬಳಸ್ತಾನೆ ಅವನು ಮಾತಾಡಿದ್ದವನು. ಸತೀಶ್ ರೆಡ್ಡಿ ಮಾತಾಡಿ. ಅಂದರೆ ನಿಮಗೆ ಅವರು ಟೋಟಲ್ ಪ್ರೀ ಪ್ಲ್ಯಾಂಡ್ ಆಗಿ ಬಂದಿದ್ದಾರೆ ಅನ್ನೋದಕ್ಕೆ ಇವು ನಿಮಗೆ ಸಾಕ್ಷಿ. ಯಾವುದು ಕೂಡ ನಿಮಗೆ ಅಂದರೆ ಅಲ್ಲೇನು ಅವ್ರ ಮನೆ ಹತ್ರ ನಾವು ಹೋಗ್ತೀವಿ, ಬ್ಯಾನರ್ ಹಾಕ್ಸೋ ಪ್ರಯತ್ನ ಮತ್ತೆ ಇನ್ನೊಂದು ಸಲ ಮಾಡೋಣ. ಸಂಜೆ ಮಧ್ಯಾಹ್ನದ್ದು ಪೊಲೀಸರು ಬಂದು ತೆಗೆಸಿದ್ರು. ಇವನಿಗೆ ನಾವೇ ಹೋಗೋಣ, ಮತ್ತು ಅವ್ರು ಬಂದರೆ ಆ ಟೈಮ್ನಲ್ಲಿ ನಾವು ಅಂದ್ಕೊಂಡಿದ್ದು ನಾನು ಇಳಿದ ತಕ್ಷಣ ಫೈರಿಂಗ್ ಏನಾಗಿದೆ ನನ್ನ ಮೇಲೆ ಅನ್ನೋದು ಒಂದು ಕಡೆ, ಅಲ್ಲಿ ಶ್ರಾಮುಲ್ನೇ ಅವನು ಅಟ್ಯಾಕ್ ಮಾಡಂತ ಹೇಳ್ತಾನೆ. ಆ ಕ್ಷಣದಲ್ಲೇ ನಾನು ಬಂದಿರೋಂಥದ್ದು ಇಲ್ಲಿ ಕಾರಲ್ಲಿ. ಶ್ರಾಮುಲಲ್ಲಿ ಏನು ಇಶ್ಯೂ ಮಾತಾಡ್ತಾ ಇದ್ದರೆ ನಾನು ಆ ಸ್ಪಾಟಲ್ಲೇ ನಾನು ಬಂದಲ್ಲಿ ಇಳಿದಿದ್ದೆ. ನಾನು ಆ ಟೈಮ್ನಲ್ಲಿ ಫೈರಿಂಗ್ ಆಗಿರುವಂಥದ್ದು. ಮತ್ತು ಅದೇ ಜನಾರ್ದನ್ ರೆಡ್ಡಿ ಬಂದ ಅಂತೇಳಿ ಅವ್ರೇನು ಕೂಗಾಡಿದರು. ಆ ಟೈಮ್ನಲ್ಲಿ ಫೈರಿಂಗು. ಬಟ್ ಶ್ರಾಮುಲ್ ಮೇಲೆ ಮಾಡಲಿಕ್ಕೆ ಧೈರ್ಯ ಮಾಡಲಿಲ್ಲ. ಅವನು ಎಷ್ಟು ವಾಯ್ಸ್ ಹೋಗೋಂಗೆ ಕೂಗಾಡ್ತಾನೇ ಇದ್ದಾನೆ. ಅಂದರೆ ಅವನೇನು ದೊಡ್ಡ ಬ್ಯಾಡ್ರಿ ನಾಯಕ, ಅವನೇನು ಪಾಳೆಗಾರನ, ಅವನ ಹೊಡೀರೋ ಅಂತೇಳಿ ಅವನು ಕಂಟಿನ್ಯೂಸ್ ಕೂಗಾಡ್ತಾನೆ ಇದ್ದಾನೆ. ಯಾರೂ ಶ್ರಾಮುಲ್ ಮೇಲೆ ಇದು ಮಾಡಲಿಕ್ಕೆ ಯಾರೂ ಧೈರ್ಯ ಮಾಡಲಿಲ್ಲ ಅಷ್ಟೇ. ಸೊ ನಾನು ಯಾವಾಗ ಬಂದು ಅವಾಗ ಫೈರಿಂಗ್ ಶುರುವಾಗಿತ್ತು. ನೋಡಿ, ಇದು ನಮಗೆಲ್ಲರಿಗೂ ಕೂಡ, ನಾವು ಎಲ್ಲರೂ ಕೂಡ ಇದನ್ನು ಊಹಿಸ್ಕೊಂಡಿದ್ದೆ. ಅಂದರೆ ಜಸ್ಟ್ ಕಣ್ಣೊರೆಸೋ ತಂತ್ರಕ್ಕೆ ಇವಾಗ ನೋಡಿ, ಲೋಕಲ್ ಪೊಲೀಸ್ ಅವರು ಏನಿದ್ದಾರೆ, CID ಇಬ್ಬರೂ ಕೂಡ ರಾಜ್ಯ ಸರ್ಕಾರದ ಅಡಿಯಲ್ಲೇ ಕೆಲಸ ಮಾಡುವಂಥವ್ರು. ಭಾಳ ಪ್ರಾಮಾಣಿಕ ಅಧಿಕಾರಿಗಳಿದ್ದರೆ ಅವರು ಇಷ್ಟೊತ್ತಿಗಾಗಲೇ ಬಂಧನ ಮಾಡಿಬಿಡಬೇಕಾಗಿತ್ತು. ಈ ಕ್ಷಣದಲ್ಲೇ ಬಂಧನ ಮಾಡಿಬಿಡಬೇಕಾಗಿತ್ತು. ಅಂದರೆ ಒಂದು MLA ಸಮಕ್ಷಮದಲ್ಲೇ, ಸತೀಶ್ ರೆಡ್ಡಿ ಸಮಕ್ಷಮದಲ್ಲಿ ಅವನೇ ಕೂಗಾಟ ಮಾಡಿ ಶ್ರಾಮುಲ್ನೇ ಹೊಡೆದು ಸಾಯಿಸಬೇಕು ಅನ್ನೋಂಥ ಒಂದು ಕೂಗಾಟ. ನಾನು ಬಂದ ತಕ್ಷಣ ಫೈರಿಂಗ್ ಮಾಡಿರೋಂಥ ಒಂದು ವಿಚಾರದಲ್ಲಿ ಸತೀಶ್ ರೆಡ್ಡಿನ ಅವನ ಬೆಂಬಲಿಗರನ್ನ ಅರೆಸ್ಟ್ ಮಾಡಬೇಕಾಗಿತ್ತು. 9 ಗಂಟೆ ಪ್ರಕರಣದಲ್ಲಿ ಭರತ್ ರೆಡ್ಡಿನ ಆ ಗನ್ಮ್ಯಾನ್ ಜೊತೆಯಲ್ಲಿ ಇಷ್ಟೊತ್ತಿಗಾಗಲೇ ಅರೆಸ್ಟ್ ಮಾಡಬೇಕಾಗಿತ್ತು. 10 ದಿನ ಆಯಿತು, 10 ಡೇಸ್ ಆಯಿತು. ಸೊ ಹಾಗಾಗಿ ಇವತ್ತು ಪೊಲೀಸರಂದರೆ CID ಇವರು ಏನು ಬೇರೆ ಅಲ್ಲ, ಬ್ಯಾನರ್ ಮಾತ್ರ ಚೇಂಜ್ ಅಷ್ಟೇ. ಇದರಲ್ಲಿ ಇಷ್ಟೊತ್ತಿಗೆ CIDಗೆ ಅವ್ರು ನಿನ್ನೆ ಕೊಟ್ಟಿದ್ದಾರೆ. ಟೋಟಲ್ ಮೀಡಿಯಾ ಮೂಲಕ ನಾವು ಪ್ರತಿಯೊಂದು ಹೇಳ್ತಾ ಇರೋದನ್ನು ವಿತ್ ವಿಡಿಯೋ ಎವಿಡೆನ್ಸು, ಪ್ರೂಫು ನಾವು ಕೊಡ್ತಾನೇ ಇದ್ದೀವಿ ನಾವು. ಆದರೂ ಕೂಡ ಇಷ್ಟು ಸಾಕ್ಷಿಗಳು ಕಣ್ಮುಂದೆ ಇದ್ದು ಕೂಡ ಈ ಕ್ಷಣದವರೆಗೂ ಕೂಡ ಅವರು ಬಂಧನ ಮಾಡಲಿಲ್ಲ ಅನ್ನೋದು ವಿಪರ್ಯಾಸ. ಸೊ ಹಾಗಾಗಿ ಇದು CBIಗೆ ವಹಿಸಿದರೆ ಮಾತ್ರ ಇದರಲ್ಲಿ ನ್ಯಾಯ ಸಿಗುವಂಥದ್ದು. ಅಥವಾ ನಾವು CBI ಮೇಲೆ ನಮಗೆ ವಿಶ್ವಾಸ ಇಲ್ಲ ಅನ್ನೋಂಥ ಅವ್ರ ಪದ ಬಳಸ್ತಾ ಇರೋ ಕಾರಣ ಈಗಾಗಲೇ ಕೋರ್ ಕಮಿಟಿ ನಿರ್ಣಯ CBI ಇನ್ವೆಸ್ಟಿಗೇಷನು ಮತ್ತು ಸಿಂಗಲ್ ಒಂದು ಹೈಕೋರ್ಟ್ ಸಿಟ್ಟಿಂಗ್ ಜಡ್ಜ್ ಮೂಲಕ ಇನ್ವೆಸ್ಟಿಗೇಷನ್ ಮಾಡಬೇಕು ಅನ್ನೋಂಥದ್ದನ್ನು ಈಗಾಗಲೇ ನಾವು ಕೇಳಿದ್ವಿ. ಐದರ್ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಅಥವಾ CBI. ಸೊ ಅದನ್ನು ಮಾಡೋದನ್ನು ಬಿಟ್ಟು ಸುಮ್ಮನೆ ಕಾಲಯಾಪನೆ ಮಾಡ್ತೀವಿ.